ಎಳಿರಿ ಬ್ರದರ್, ಮೀನದ ಎಳಿರಿ ಬ್ರದರ್, ಎಳಿರಿ ದೊಡ್ಡದೆ ಎಳಿರಿ ಆರಾಮಾಗಿ ಜಿಲೇಬಿ ನೋಡಿ ಹಿಡಿಯೋ ಜಾಗದಲ್ಲಿ ಹಾವು ಪೊರೆ ಬಿಟ್ಟೈತೆ, ಬಿದ್ದ. ಹುಷಾರು. ಬಂದು ತಲುಪಿದೀವಿ ಈಗ ಗುಂಡ್ಲುಪೇಟೆಗೆ. ಟೀ ಕುಡಿತಾ ಇದೀವಿ ಈಗ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಸಬ್. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಇವತ್ತು ವರ್ಷದ ಮೊದಲನೇ ದಿನ. ಎಲ್ಲರೂ ಕಾಲೇಜಿಗೆ ಹೋದ್ರೆ ನಾನು ಲಕ್ಕನ್ ಇಬ್ರು ಬಂಕ್ ಹಾಕ್ಬಿಟ್ಟು ನೋಡಿ. ವೆಡ್ನೆಸ್ಡೇ ಜನವರಿ 1 ಎಲ್ಲರೂ ಅವರ ಕೆಲಸ ಕಾಲೇಜು ಹಂಗೆ ಹೋದ್ರೆ ನಾನು ಲಕ್ಕನ್ ವರ್ಷದ ಮೊದಲನೇ ದಿನ ಮೀನು ಹಿಡಿಯೋಕೆ ಬಂದಿದ್ದೀವಿ. ಅದು ಎಲ್ಲಿ ಅಂದರೆ ಗುಂಡ್ಲುಪೇಟೆಗೆ ಬಂದಿದ್ದೀವಿ. ಗುಂಡ್ಲುಪೇಟೆಗೆ ಇಲ್ಲಿ ಮಹಿ ಫಿಶಿಂಗ್ ಅಂತ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಇವರು ನಮ್ಮನ್ನ ಇನ್ವೈಟ್ ಮಾಡಿದ್ರು, ಮೈಸೂರಿಂದ ಬನ್ನಿ ನಮ್ಮ ಕೆರೆಯಲ್ಲಿ ಒಂದ್ಸತಿ ಇದು ಮಾಡಿ ಅಂತ. ಅದಕ್ಕೆ ಬಂದಿದ್ದೀವಿ. ನಾನೆಲ್ಲ ಫುಡ್ ಅಭ್ಯಾಸ ಮಾಡಿಸವ್ರೆ. ಈಗ ಬಂದು ಹಿಡಿಬೇಕೀಗ. ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ಲಕ್ಕನ್ ಇಬ್ರು ರೆಡಿಯಾಗಿ ಒಂದು 6:30ಗೆಲ್ಲ ಸಬರ್ಗೆ ಹೋಗಿ ಗಾಡಿ ನಿಲ್ಲಿಸಿ 7 ಗಂಟೆಗೆ ಬಸ್ ಹತ್ತಿ ಇಲ್ಲಿ ಒಂದು 8:15 20ಗೆಲ್ಲ ಬಂದ್ವಿ ಗುಂಡ್ಲುಪೇಟೆಗೆ. ಗುಂಡ್ಲುಪೇಟೆಯಿಂದ ಇಲ್ಲಿಗೆ ಬರೋದಕ್ಕೆ ಎಷ್ಟು 20 ಕಿಲೋಮೀಟರ್ಸ್ ಅಲ್ಲ ಬ್ರೋ, 20 ಕಿಲೋಮೀಟರ್ಸ್. ಈಗ ಟೈಮ್ ಬಂದು 9:05. ಈಗ ಟ್ರೈ ಮಾಡೋಣ. ಒಳ್ಳೆ ಎಕ್ಸ್ಪೆಕ್ಟೇಷನ್ ಇದೆ, ನೋಡೋಣ ಏನಾಯ್ತದೆ. ವರ್ಷದ ಮೊದಲನೇ ದಿವಸ ನೋಡೋಣ. ನೋಡಿ ಹಿಡಿಯೋ ಜಾಗದಲ್ಲಿ ಹಾವು ಪೊರೆ ಬಿಟ್ಟೈತೆ, ಬಿದ್ದ. ಹುಷಾರು. 1.5 kg ರೈಸ್ ಪಾಲಿಸು, ಅದರಲ್ಲಿ 1 kg ಎಷ್ಟು ಆಗುತ್ತೆ? 1/4 kg ಮೈದಾ, ಇದರಲ್ಲಿ ಅರ್ಧ. ಆಮೇಲೆ 1/4 kg ಮುಚ್ಕೊಂಡು ನುಚ್ಚು. ಫುಡ್ ಕಲರ್ 1. ಯಾವ ಜಾಗದಲ್ಲಿ ಹಿಡಿತೀರೋ ಆ ನೀರೇ ಯೂಸ್ ಮಾಡಬೇಕು. ಎಷ್ಟು ಮಡಗೋರೆ ನಮ್ಮ ಮೈ ಫಿಶಿಂಗ್ ಅವರು. ನೋಡಿ ಇದು ಎಲ್ಲ ನಮ್ಮ ಮೈ ಫಿಶಿಂಗ್ ಅವರೇ ಮಾಡ್ಕೊಂಡಿರೋದು, ಇದು ಫೀಡರ್ ಎಲ್ಲ. ಫ್ರೆಂಡ್ಸ್, ಫೀಡರ್ಗೆ ಈ ರೀತಿ ಇರಬೇಕು ಫುಡ್ಡು, ಈ ರೀತಿ. ಫೀಡರ್ ರೆಡಿ. ಈಗ ಸದ್ಯಕ್ಕೆ 4 ಕ್ಯಾಸ್ಟ್ ಆಗ್ತಾ ಇದೀವಿ. ಈಗ ಸಾಕಲ್ವಾ? ಅಷ್ಟು ಸಾಕಷ್ಟು. ಈಗ ಕ್ಯಾಸ್ಟ್ ಮಾಡಿದ್ವಿ. ಈಗ ಟೈಮ್ ಬಂದು 9:28. ಜಿಲೇಬಿ ನೋಡಿ, ಫಸ್ಟ್ ಕ್ಯಾಸ್ಟು ಜಿಲೇಬಿ. ಸದ್ಯ ಮಾಡ್ತಾ ಇಲ್ಲ, ಅದು ಸುಸ್ತಾಗ್ಬಿಟ್ಟೈತೆ. ಟೈಮ್ ಈಗ 9:36. 5 ನಿಮಿಷ ಆಗೈತೆ ಹಾಕಿ. 5 ನಿಮಿಷನಲ್ಲ, ಹಾಕಿದ ತಕ್ಷಣ ಬೀಳ್ತು. ಸಣ್ಣ ಜಿಲೇಬಿ. ಈಗ ಒಂದು 50 ಗ್ರಾಮ್ಸ್ ಬರ್ಬೋದು. 50 ಅಲ್ಲ, ಮೇಲೇನೋ ಶೈನಿಂಗ್ ಹೊಡಿತೈತೆ. ಯಾವ ಶೈನಿಂಗು? ಬ್ಲೂ ಕಲರ್ದು, ಬಿಸಿಲಿಗೆ ಇಟ್ಟಿದ ತಕ್ಷಣ. ಅದು ಅದ್ರ ಕಲರ್ ನೋಡಿ ಹೆಂಗ್ ಬ್ಲೂ ಕಲರ್. ಪಾಪ ತಿಂದೈತೆ. ಇಷ್ಟೇ ಚಿಕ್ಕದು. ತಗೊಳ್ಳಿ ಫೋನ್. ಈ ವರ್ಷದ ಮೊದಲನೇ ಮೀನು ಜಿಲೇಬಿ, ಸಣ್ಣ ಜಿಲೇಬಿ. ನೋಡಿದ್ಯಾ ನೀನು? ಜಿಲೇಬಿ ಸೆಕೆಂಡ್ ಕ್ಯಾಚ್. ತುದಿಯಲ್ಲಿ ಸಿಗಾಕೊಂಡೈತೆ. ಎಲ್ಲಿ ಹೊಡೆದಿದ್ದೀನಿ ನೋಡಿ.
ಸೇಮ್ ಸೈಜ್ ಜಿಲೇಬಿ. ಸೆಕೆಂಡ್ ಸ್ಟ್ರೈಕು ತುದೀಲಿ. ಟೈಮ್ ಬಂದು 10 ಕಾಲು. ಸೆಕೆಂಡ್ ಸ್ಟ್ರೈಕು ಅದು ಜಿಲೇಬಿ. ಹಾಂ ಇದು ಸೇಮು. ಇನ್ನು ನೋಡಿ ಥರ್ಡ್ ಸ್ಟ್ರೈಕು ಇದು ಜಿಲೇಬಿನೇ. ಕಣ್ಣು ಹೊಡೆದು ಕೈ ವಿಷಾರ. ಥರ್ಡ್ ಸ್ಟ್ರೈಕು ಜಿಲೇಬಿ. ಟೈಮ್ ಬಂದು 10:21. 3 ಜಿಲೇಬಿ. ಮೀನೆ ತೆರಿಗೆ ನೋಡಿ. 4 ಸ್ಟ್ರೈಕು ಇದು ಜಿಲೇಬಿ. ಇದು ಸೇಮ್ ಸೈಜೆ. ಟೈಮ್ ಬಂದೀಗ 10:30. ಸೇಮ್ ಸೈಜು ಎಲ್ಲ ಸ್ಮಾಲ್ ಜಿಲೇಬಿ. ಜಿಲೇಬಿನಿ ಪರವಾಗಿಲ್ಲ, ಇದು ಸುಮಾರು ದೊಡ್ಡದಾಗಲ್ಲ. ಮಿಸ್ ಆಗುತ್ತೆ. ನಾನೆಲ್ಲೋ ಒಳ್ಳೆ ಸೈಜ್ ಒಂದು ಕರೆದ ನೋಡಿ. ಇದು ಜಿಲೇಬಿ ಎಷ್ಟಿದು? ಫಿಫ್ತ್ ಸ್ಟ್ರೈಕು. 5ನೇ ಸ್ಟ್ರೈಕ್ ಇದು. ಕೈ ಹುಷಾರು. ಕೈಯೆಲ್ಲ ಅಲ್ಲಿ ನೋಡಿ ಹೆಂಗ್ ಸಿಗಾಕೊಂಡೈತೆ ಕಣ್ಣಿಗೆ. ಅದು ತಿನ್ಬೇಕಾರೆ ಈ ಕಡೆ ಆ ಕಡೆ ಪಾಸ್ ಆಯ್ತವಲ್ಲ, ಚುಚ್ಕೋತವ, ಮೂಗ್ಗೆ ಚುಚ್ಕೊಬಿಟ್ಟೈತೆ. 5th ಸ್ಟ್ರೈಕು. ಫುಲ್ ಫೀಡರ್ ಖಾಲಿ ಮಾಡಾಯ್ತಲ್ಲ. ಟೈಮ್ ಬಂದು 10:56. 5th ಸ್ಟ್ರೈಕ್ ಇದು ಜಿಲೇಬಿ. ಇವತ್ತೆಲ್ಲ ಬರೀ ಜಿಲೇಬಿನೇ ಅನ್ಸುತ್ತೆ. ಇಷ್ಟೊಂದು ನಿಧಾನ ಗೊತ್ತೈತೆ. ಓಹೋ ಸಿಗಾಕೊಂಡೈತೆ. ಆರಾಮಾಗಿ ಮೆಲ್ಲಿಗೆ ನೀವು ಇಷ್ಟೊತ್ತು ಕಾದಿತ್ತು, ಇಷ್ಟೊತ್ತು ಮಾತಾಡಿದ್ಕೊ ಬ್ರದರ್. ಸಾರ್ಥಕ ಐತೆ ಈಗ. ಫಸ್ಟ್ ಕೈಗೆ ಹಾಕಿ ಇಟ್ಕೊಬಿಡಿ, ಅದು ಆಮೇಲೆ ತೆಗೀರಿ. ಹಾಂ ಸುರನೇ ಅದು. ನಮ್ಮ ಮಿರ್ಗಲ್ ಅಂತ ಇದ್ನ. ಹಾಂ ಮಿರ್ಗಲು ನೋಡಿ. ಅಷ್ಟೊತ್ತಿಂದ ಕಾಯ್ದು ಜಿಲೇಬಿನೇ ಸಿಗ್ತಾ ಇತ್ತು. ಜಿಲೇಬಿನೇ ಬರೀ. ಟೈಮ್ ಬಂದೀಗ ನೋಡಿ 11:08. ಇವಾಗ ಸಿಕ್ತು ದೊಡ್ಡದು. ಎಷ್ಟು ಕೆಜಿ ಬರೋದು ಇದು? ಈಗ 1 ಮುಕ್ಕಾಲು kg. ನೋಡಿ ಎಷ್ಟು ದೊಡ್ಡದು. ಅಲ್ಲಿಂದ ಮೈಸೂರಿಂದ ಬಂದಿದ್ದಕ್ಕೂ ಸಾರ್ಥಕ ಆಗೋಯ್ತು ನಮಗೆ. ಇದು ಬಿದ್ದ ತಕ್ಷಣ ಅಲ್ಲೇ ಏನೂ ಸಿಗಲಿಲ್ಲ. ಅಷ್ಟು ನೀರಿರೋದು ಡ್ರಾಪ್ ಮಾಡೋದು ನೋಡಿ. ಎಳಿತಾ ಯಾಕಬ್ರು ಇರಬೇಕು ಸಣ್ಣ ಎಳಿಲ್ಲ. ಯಾಕಬ್ರು ಎಳಿರಿ ಬ್ರದರ್, ಮೀನದ ಎಳಿರಿ ಬ್ರದರ್, ಎಳಿರಿ ದೊಡ್ಡದೇ ಹೊಡಿರಿ ಬ್ರದರ್. ಏನಿಲ್ಲ, ಗಿಲ್ಕಿರುವಾಗಲೇ ರಪ್ಪ ಅನ್ಸ್ಬೇಕು. ಜಿಲೇಬಿನೇ ನಮಗೆ ಭಾರಿ ಬೇಜಾರಾಯ್ತೈತಿ ಇವತ್ತು. ನೋಡಿ 8th ಸ್ಟ್ರೈಕು ಇದು ಜಿಲೇಬಿ. ಜಿಲೇಬಿ ಹಿಡಿಯಕ್ಕೆ ಹೋದ್ರೆ ಬೇರೆ ಏನೋ. ಇವತ್ತು ಬೇರೆ ಹಿಡಿಯಕ್ಕೆ ಬಂದು ಜಿಲೇಬಿ ಸಿಗ್ತದೆ. ಸದ್ಯ ನಮ್ಮ ಪುಣ್ಯ ಇದು ಸಿಗ್ತಾ ಇರೋದೆ. ನೋಡಿ ಟೈಮ್ ಈಗ 3:15. ಅವ್ರು ಎಳಿತಾರೆ ನೋಡಿ. ಫಿಶಿಂಗ್ ಮಾಡಾಯಿತು. ಈ ವರ್ಷದ 2025 ಜನವರಿ 1 ವರ್ಷದ ಫಸ್ಟ್ನೇ ದಿವಸನೇ. ಒಟ್ಟು ಈ ವರ್ಷದ ಮೊದಲನೇ ಬೇಟೆ. ಫಸ್ಟೇ ಜಿಲೇಬಿ ಮೀನು ಸಿಕ್ತು. ಒಂದು 12 ಜಿಲೇಬಿ ಮೀನು ಸಿಕ್ತು ಸಣ್ಣದು. ಆಮೇಲೆ ಒಂದು ಮಿರ್ಗಾಲು, ಅದೊಂದು 1.5 kg 1.25 kg ಬರ್ಬೋದು. ಈ ಜಿಲೇಬಿ ಎಲ್ಲ ಸೇರಿಸಿದ್ರೆ ಒಂದು 2-2.5 ಬರ್ಬೋದು. ಅದುವೇ ಟೈಮ್ ಈಗ 4:29. ಈಗ ಹೊರಡ್ತಾ ಇದ್ದೀವಿ. ಈಗ ಹೊರಟಿ ನಾವು ಒಂದು 5 ಗಂಟೆ ಬಸ್ ಹತ್ಕೊಂಡು ಒಂದು 6-6:15 ನಾವು ಮೈಸೂರಿಗೆ ಇರ್ತೀವಿ. ಇವತ್ತಿಗೆ ಇಷ್ಟು ವಿಡಿಯೋ ಮುಗಿತು. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಆಯ್ತಾ? ಬಾಯ್.